ಹಲೋ, ಎಲ್ರಿಗೂ ಸಹ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ನಾನಿವತ್ತಿಲ್ಲಿ ಅವಲಕ್ಕಿಯಿಂದ ಲಡ್ಡು ಮಾಡೋದನ್ನು ತೋರಿಸ್ತೀನಿ. ಇದು ತುಂಬಾ ರುಚಿಯಾಗಿರುತ್ತೆ. ನಾವು ಚಿಕ್ಕವರಿದ್ದಾಗ ಅಜ್ಜಿ ಮತ್ತು ನಮ್ಮ ತಾಯಿ ಇಬ್ಬರು ಸೇರಿ ಈ ಲಡ್ಡುವನ್ನು ಮಾಡ್ತಿದ್ರು. ಇದರಲ್ಲಿ ಪುಟಾಣಿ, ಎಳ್ಳು, ಕಡಲೆಬೀಜ ಎಲ್ಲವನ್ನು ಉಪಯೋಗಿಸಿ ಮಾಡಿರೋದ್ರಿಂದ ಬಾಯಿಲಿಟ್ಟರೆ ಕರಗುತ್ತೆ. ಅಷ್ಟೊಂದು ಅದ್ಭುತವಾಗಿರುತ್ತೆ. ಹಾಗಾದರೆ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಅರ್ಧ ಕಪ್ನಷ್ಟು ಕಡಲೆಬೀಜ ಅಂದರೆ ಶೇಂಗಾವನ್ನು ಚೆನ್ನಾಗಿ ಹುರಿದು ಅದರ ಸಿಪ್ಪೆಯನ್ನು ತೆಗೆದಿಟ್ಕೊಳ್ಳಿ. ಆಮೇಲೆ ಅದೇ ಬಾಣಲೆಯಲ್ಲಿ ಅರ್ಧ ಕಪ್ನಷ್ಟು ಯಾವ ಲೋಟದಲ್ಲಿ ತಗೊಂಡಿದ್ದೀರಲ್ಲ ಕಡಲೆಬೀಜನ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಹುರಿಗಡಲೆಯನ್ನು ತೆಗೆದುಕೊಂಡು ಚೆನ್ನಾಗಿ ಹುರಿದಿಟ್ಕೊಳ್ಳಿ. ಆಮೇಲೆ ಅದೇ ಕಪ್ನಲ್ಲಿ 1 ಕಪ್ನಷ್ಟು ಕೊಬ್ಬರಿಯನ್ನು ತೆಗೆದು ಹುರಿದಿಟ್ಕೊಳ್ಳಿ. 1/4 ಕಪ್ನಷ್ಟು ಎಳ್ಳನ್ನು ತಗೊಂಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಅರ್ಧ ಕಪ್ಪನ್ನು ತೆಗೆದುಕೋಬೋದು. ಈ ರೀತಿ ಹುರಿದಿಟ್ಕೊಳ್ಳಿ. 2 ಕಪ್ ಅವಲಕ್ಕಿ, ಅದೇ ಕಪ್ಪಲ್ಲಿ 2 ಕಪ್ ಅವಲಕ್ಕಿಯನ್ನು ಸಹ ಈ ರೀತಿಯಾಗಿ ಹುರಿದಿಟ್ಕೊಳ್ಳಿ. ನೋಡಿ, ಇದು ಈ ಥರ ಕೈಯಲ್ಲಿ ಪೌಡ್ರ್ ಮಾಡಿದ್ರೆ ಪೌಡ್ರ್ ಆಗಬೇಕು, ಅಷ್ಟರ ಮಟ್ಟಿಗೆ ಹುರಿಬೇಕು. ಆಮೇಲೆ 4 ಚಮಚದಷ್ಟು ಸಕ್ಕರೆ ತೆಗೆದು ಅದಕ್ಕೆ ಏಲಕ್ಕಿಯನ್ನು ಹಾಕಿಬಿಟ್ಟು ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿಟ್ಕೊಳ್ಳಿ. ಆಮೇಲೆ ಮಿಕ್ಸಿ ಜಾರಲ್ಲಿ ಈ ಹುರಿಗಡಲೆ ಮತ್ತು ಅವಲಕ್ಕಿಯನ್ನು ಪೌಡ್ರ್ ಮಾಡ್ಕೊಳ್ಳಿ. ಚಿರೋಟಿ ರವೆ ಎಷ್ಟಿರುತ್ತಲ್ಲ ಅಷ್ಟು ಪೌಡ್ರ್ ಮಾಡಿಕೊಂಡ್ರೆ ಸಾಕು. ತುಂಬಾ ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳೋದು ಬೇಡ. ಈ ರೀತಿ ಚಿರೋಟಿ ರವೆ ಅಷ್ಟು. ಮತ್ತೊಂದು ಸರಿ ಅವಲಕ್ಕಿಯನ್ನು ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ಕೊಬ್ಬರಿಯನ್ನು ಸಹ ಈ ರೀತಿ ಪೌಡ್ರ್ ಮಾಡ್ಕೊಳ್ಳಿ. ಅದನ್ನು ಜಾಸ್ತಿ ಪೌಡ್ರ್ ಮಾಡ್ಕೊಳ್ಳೋದು ಬೇಡ. ಆಮೇಲೆ ಕಡಲೆಬೀಜ ಮತ್ತು ಎಳ್ಳನ್ನು ಸಹ ಈ ರೀತಿ ತರಿಯಾಗಿ ಪೌಡ್ರ್ ಮಾಡ್ಕೊಳ್ಳಿ. ಆಮೇಲೆ 1/4 ಕಪ್ಪಷ್ಟು ಬೆಲ್ಲ ಹಾಕಿದ್ದೀನಿ. ನೀವು ಬೇಕಾದರೆ 2 ಅಥವಾ ಅದಕ್ಕಿಂತ ಕಡಿಮೆನೂ ಹಾಕ್ಕೋಬೋದು. ಇದಕ್ಕೆ 1/4 ಕಪ್ಪಷ್ಟು ನೀರು ಹಾಕಿಬಿಟ್ಟು ಬೆಲ್ಲವನ್ನು ಕರಗಿಸ್ಬೇಕು. ಬೆಲ್ಲ ಕರಗಿದ ನಂತರ ಅದನ್ನು ಶೋಧಿಸ್ಕೊಳ್ಬೇಕಾಗತ್ತೆ, ಯಾಕಂದರೆ ಇಂಪ್ಯೂರಿಟೀಸ್ ಎಲ್ಲ ಇರುತ್ತಲ್ವ. ಆಮೇಲೆ ಅದೇ ಬೆಲ್ಲಕ್ಕೆ ಈ ಪೌಡ್ರ್ ಮಾಡಿಟ್ಕೊಂಡಿರುವಂತಹ ಕಡಲೆಬೀಜ ಮತ್ತು ಎಳ್ಳಿನ ಪೌಡ್ರನ್ನು ಹಾಕಿ ಈ ರೀತಿ 1 ಕುದಿ ಬರೋ ತನಕ ಮಿಕ್ಸ್ ಮಾಡಬೇಕು. ಅದು ಬಂದ ನಂತರ ಅದಕ್ಕೆ ಅವಲಕ್ಕಿ ಮತ್ತು ಹುರಿಗಡಲೆ ಪೌಡ್ರನ್ನು ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ. ಅದು ಬೇಗ ಗಟ್ಟಿ ಆಗಿಬಿಡುತ್ತೆ. ಆಮೇಲೆ ಅದಕ್ಕೆ ಏಲಕ್ಕಿ ಪೌಡ್ರು ಮಾಡ್ಕೊಂಡಿಟ್ಟಿರೋದಲ್ಲ ಅದನ್ನು ಮಿಕ್ಸ್ ಮಾಡಿ ಈ ರೀತಿಯಾಗಿ ನೋಡಿ, ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಆಮೇಲೆ ನೀಟಾಗಿ ಅದಕ್ಕೆ 4 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಒಂಚೂರು ಕಡಿಮೆನೂ ಹಾಕ್ಕೋಬೋದು. ಈ ರೀತಿ ಹಾಕ್ಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಲಡ್ಡುವನ್ನು ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಲಡ್ಡು ಮಾಡಿಟ್ಕೊಳ್ಳಿ. ಅದಕ್ಕೆ ಬೇಕಾದರೆ ಗೋಡಂಬಿ ಒಂದೊಂದು ಹಾಕಿದ್ದೀನಿ. ಆಮೇಲೆ ನಾನು ಈ ಕೃಷ್ಣನಿಗೆ ನೈವೇದ್ಯವನ್ನು ಮಾಡಿದ್ದೀನಿ. ಎಲ್ಲರಿಗೂ ಸಹ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ವಿಡಿಯೋ ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಸಹ ಆರೋಗ್ಯ, ಯಶಸ್ಸು, ಸಿರಿ ಸಂಪತ್ತನ್ನು ಕರುಣಿಸಿ.